ಕ್ಯಾಮ್ರಾ ಇಟ್ಕೊಡ್ದಿಲ್ಲಪ್ಪ. ಯಾರು हाँ भी उन्हों लगा रहे इनके का नाम लेना बोलो सबको बोले तो ऐसे है हम ಹತ್ರ ಇರ್ತಂಥ ಆಟೋ ನಗರದಲ್ಲಿ ಇಲ್ಲಿ ಏನಂದ್ರೆ ಸ್ಟ್ಯಾಪ್ ಅಂತ ಆ ಗಾಡಿ ಸ್ಟೇರಿಂಗ್ ಬರ್ತಾ ಇರ್ತಾವ ಅಂಥವು ಏನಂದ್ರೆ ತಂದು ಮುಂಜಾನೆ ಏನಾದ್ರು ಮಕ್ಕಳು ಓಡಾಡೋ ಸಮಯದಲ್ಲಿ ಏನಂದ್ರೆ ಇಲ್ಲಿ ಉರಿ ಹಚ್ಚಿ ಒಂದು ಬಾಂಬ್ ಬ್ಲಾಸ್ಟ್ ಆಗತಕ್ಕಂಥ ಒಂದು ಕೆಲಸ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಇಷ್ಟೊಂದು ಏನಂದ್ರೆ ಸ್ಟೇರಿಂಗು ಅವೇನಾದ್ರು ಹಚ್ಚಿ ದೊಡ್ಡ ಮಟ್ಟಾಗಿ ನಾವು ಅನಾಹುತ ಒಂದು ತಪ್ಪೇದ ಅಂತ ತಿಳ್ಕೊಬೋದು. ಇಂಥ ಒಂದು ಏನಂದ್ರೆ ಬಂದರುಗಳು ಏನಂದ್ರೆ ಆಟೋ ಜಾರಿ ತಕ್ಷಣ ಏನಾದ್ರು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ತಕ್ಷಣ ಏನಂದ್ರೆ ಇದಕ್ಕೆ ಬಗ್ಗೆ ನೋಡಿ ಅವ್ರನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಒಂದು ಅನಾಹುತ ದೊಡ್ಡ ಅನಾಹುತ ಏನಾದ್ರು ತಪ್ಪಂಥ ಕೆಲಸ ಆಗಿದೆ. ಇವತ್ತು ಯಾರಿಗೊಂದು ಆಗಿಲ್ಲ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ಬೋದು, ಅಲ್ಲಿ ಫಾರೆಸ್ಟ್ ಆಗಿರ್ಬೋದು ಇದು ಆಗಿರ್ಬೋದು ಎಲ್ಲ ಸುಟ್ಟು ಕರ್ಕಲಾಗಿದೆ. ಇಂಥ ಒಂದು ಹಚ್ಚಬೇಕಾದ್ರೆ ಅವ್ರಿಗೆ ಎಷ್ಟು ಏನು ನಾಲೆಜ್ ಇಲ್ಲ ಅಂತಕ್ಕಂಥ ಆಚಾರ ಅಂತೇಳಿ ಓನರ್ ಇದ್ದಾರೆ. ಅವ್ರು ಏನಾದ್ರು ಇಂಥ ಒಂದು ಗನ್ ಹಚ್ಚಿದ್ದಾರೆ. ಅವ್ರಿಗೆ ಏನಾದ್ರು ಅಗ್ನಿಶಾಮಕದ ಮಂದಿಗೆ ಹೆಚ್ಚಿನಿಂದ ಯಶಸ್ವಿಯಾಗಿದೆ. ಅದಕ್ಕೆ ಯಾವುದೇ ಒಂದು ಅಹಿತಕರ ಘಟನೆ ಆಗಿಲ್ಲ. ಆಯ್ತು ಅಂದ್ರೆ ಇಂಥ ಒಂದು ಬಾಂಬ್ ಬ್ಲಾಸ್ಟ್ ಅಂದರೆ ಒಂದು ಸ್ಫೋಟಕ ಮತ್ತು ಇದ್ದಂಗೆ ಕೆಮಿಕಲ್ಲು ಒಂದು ವಾಸನೆ ಇಲ್ಲಿ ಇರ್ತಕ್ಕಂಥ ಮತ್ತು ಬಾಜುನೇ ಒಂದು ಏನಂದ್ರೆ ಹನುಮಾನ್ ಮಂದಿರ ದೇವಸ್ಥಾನ ಇದೆ. ಅದ್ರ ಪಕ್ಕದಾಗಿ ಏನಂದ್ರೆ ಒಂದು ಹಚ್ಚಿದಾರ ಅದಕ್ಕೆ ದೊಡ್ಡದೇನಂದ್ರೆ ಅನಾಹುತ ತಪ್ಪಿದೆ ಅಂತ ತಿಳ್ಕೊಬೋದು. ಈ ಬೀದರ್ ಜಿಲ್ಲೆಯವರಿಗೆ ಇದೊಂದು ಆಗಿಲ್ಲ ಅಂತ ತಿಳ್ಕೊಬೋದು. ಇದಕ್ಕೇನಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣದ ಬಗೆಹರಿಸಿ ಅವ್ರ ತಕ್ಷಣ ಅವ್ರ ಮ್ಯಾಗ ಅಧಿಕಾರಿಗಳನ್ನ ಆ್ಯಕ್ಷನ್ ತಗೋಬೇಕಂತೇಳಿ ಮನವಿ ಮಾಡ್ಬೋದು. ಈಗ ನಾವು ಈಗ ನಮ್ಗೆ ತಿಳಿದ ಇದು ಹಿಂಗಾಗ್ಯದ ಅಂತ ಯಾರ ಮಕ್ಕಳು ತಿಳ್ಕೊಳ್ಳಿ ಆದ್ರೆ ಏನು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಯಾರು ಹಿಂಗೆ ಗಾಳಿಗೆ ಮಾತಾಡೋದು ಗಾಳಿಗೆ ಹೋಗೋದ ಯಾರು ಹಚ್ಚಾರ ನಮ್ಗೆ ತಿಳಿದು ನಾವು ಮಕ್ಕೊಂಡಿದ್ದೇವೆ. ನಮ್ಮ ಮನೆ ಆ ಕಡೆ ಕಲ್ಯದ ಅವಾಜ್ ಬಂದದ ಬರೋಡಿಗೆ ಇಲ್ಲಿ ಹಣ್ಣು ಗೋಡಿ ಹಿಂದೆ ಅದ ಇದು ಅವಾಜ್ ನಾವು ಅಂದೇವಿ ಎದು ಏನಾಗ್ಲತ್ತ ಬಂದು ನೋಡಿಗೆ ದನ 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 ಬಾಂಬುಗಳು ಅವ ನಾವು ಅಂದಪ್ಲೆ ಒಳ ಅಷ್ಟು ಡೇಂಜರು ಬರತ್ತೆ. ಜರ ನೀವು ಬಿ ತೊಡೆ ಇದು ಮಾಡ್ರಿ ಸರ್. ಈಗ ನಮ್ಮ ಕಡೆ ತೊಡೆ ಹೆಲ್ಪ್ ಮಾಡ್ರಿ. ದೇವ್ರ ಮಂದಿ ಗುಡಿ ಇದಾವೆ ಸರ್. ಇಲ್ಲಿ ಆಗಾಗ ಉರಿ ಹಚ್ಕೊಡ್ತಾರೆ. ಅದ್ರ ವಾಸನೆ ನೋಡಿ ನಮಗೆ ಬಿ ತಲೆ ನೋವು ಮತ್ತು ತಕ್ಲೀಫ್ ಆವಾಜ್ ನೋಡಿದ್ರೆ ಏಕ್ದಮ್ ಬಾಂಬ್ಗಳು ದೊಡ್ಡ ಬಾಂಬ್ಗಳು ಹಾಕಿನ್ಗತ್ತಲೇ ಆವಾಜ್ ಬರ್ತದೆ. ಇಲ್ಲಿ ಗುಡಿ ಬಲ್ಲಿ ಯಾರು ಬಿ ದರ್ಶನ ಮಾಡ್ಲಾಕ ಬರ್ತಾರೆ. ಆ ದರ್ಶನ ಮಾಡ್ಲಾಕ ಬಂದ್ರು ಬಿ ಅಲ್ಲಿ ಕುಂದಿನೋರಿಗೆಲ್ಲ ವಾಸನೆಲಿಂದ ಉಲ್ಟಿ ಆಗೋದು, ಉರಿ ಚಳಿ ಯಾರು ಬಂದ್ರೆ ಯಾರು ಇದಕ್ಕೆ ಜವಾಬ್ದಾರಿ ಇರ್ತಾರೆ. ನಮಗೆ ತಕ್ಲೀಫ್ ಇದರಿಂದ ಭಾಳ ತಕ್ಲೀಫ್ ಆಗ್ತದೆ. ನೀವು ಏನು ಮಾಡ್ತೀರೋ ನೀವೇ ವಿಚಾರ ಮಾಡಿ ಕೆಲಸ ಮತ್ತೊಮ್ಮೆ ಆಗೋದಕ್ಕೆ ಮಾಡಿಕೊಡ್ರಿ ಸರ್. ಅಷ್ಟೇ ನಿಮ್ಮ ಕೈ ಜೋಡಿಸ್ತೀವಿ. ಈ ದೇವ್ರ ಗುಡಿ ಅದ ಇಲ್ಲಿ ಮತ್ತೆ ಯಾವಾಗ ಬಿ ನಿಮ್ಗೆ ಇನ್ಫಾರ್ಮ್ ಮಾಡಲ್ದೆ ಹಚ್ಚಾರ ಹೇಳಿ ನಮ್ಗೆ ಏನೇ ಹೆಚ್ಚಿಲ್ಲ ಸರ್. ಯಾಗ ಹಚ್ತಾರೋ ಯಾಗ ಹೋಯ್ತಾರೋ ನಮ್ಗೆ ತಿಳಿಯೋದು ಇಂಥ ಒಂದು ಅನಾಹುತ ಯಾವಾಗ ಆಗ್ತಾ ಇರ್ತದೆ. ಯಾಗೋ ಆಯ್ತಂದಿರ್ತದ. ನಾವು ಮಕ್ಕೊಂಡಿದ್ದೇವೆ. ಮಕ್ಕೊಂಡು ದನ ಆವಾಜ್ ಬರುತ್ತ. ಸಿಳ್ಳು ಬಿದ್ದರೆ ಹೆಂಗೆ ಆವಾಜ್ ಬರ್ತದೆ ಹಂಗೆ ಆವಾಜ್ ಬರ್ತದ. ಹಿಂಗೆ ಡನ್ ಅಂತ ಆವಾಜ್ ಬಂದ್ರೆ ಮನೆಗಳ ಮೇಲೆ ಎಲ್ಲ ಬೀಳ್ತಾವ. ಅಷ್ಟು ಡೇಂಜರ್. ನನ್ನ ಹೆಸರು ಮೋನಪ್ಪದ್ರಿ. ಅವ್ರ ಇವತ್ತೇನು ಉರಿ ಹಚ್ಚಿದ್ರು ಯಾವ ಭೀ ಹಚ್ತಾರ ಏನಿಲ್ಲ. ಇದು ಹನುಮಂದಿರ ಗುಡಿ ಅದ ಮತ್ತೆ ಬ್ಯಾಗಿದ್ದು ದೇವ್ರಿಗೆ ಬರ್ತಾರೆ ಜನಗಳು. ಇಂಥ ಸಾರ್ವಜನಿಕ ಸ್ಥಳದಾಗ ಹಚ್ಚಬಾರ್ದಲ್ಲ. ಯಾವಾಗ ಹಚ್ತಾರೆ ಸರ್. ಇವಾಗಂತೂ ಭಾಳಷ್ಟು ತಂದು ಹಚ್ಚಿಬಿಟ್ಟಾರ. ಭಾಳಷ್ಟು ಸೌಂಡ್ ಬರ್ತಾ ಇದ್ದಿತ್ತು. ಭಯ ಆಗಿತ್ತು ನಮಗೆಲ್ಲ. ಇಲ್ಲೂ ಯಾರೂ ಇಲ್ಲ. ಎಲ್ಲರೂ ಸಮರ್ ವೇಕೆನ್ಸಿಗೆ ಎಲ್ಲರೂ ಊರಿಗೆ ಹೋಗ್ಯಾರ. ಆಯ್ತು ಡ್ಯೂಟಿಗೆ ಹೋಗ್ಯಾರ ಎಲ್ಲರೂ. ಹನುಮಂದಿರ ಗುಡಿ ಆಯ್ತು ಇಲ್ಲೇ. ಅಲ್ದ್ರ ಹಿಂದೆ ಸುಟ್ಬಿಟ್ಟಾರ ಸರ್. ಮತ್ತೆ ಇತ್ತು ಇದು ಆಟೋ ನಗರ್ ಇಲ್ಲ, SBH ಕಾಲೋನಿ ಅಂತ. ಇದ್ರ ನೋಡ್ರಿ ಇದ್ರದ್ದು ವಾಸನೆ ಅಂದ್ರು ಅಷ್ಟು ವಾಸನೆ ಸರ್. ಇದ್ರಲಿಂದ ಜನ ಸಾಯಂಗ್ ಭಾಳಷ್ಟು ಕಷ್ಟ ಇರ್ತದೆ ಅಂತ ಹೇಳಿದ್ರು ವಾಸನೆ ನೋಡಿದ್ರೆ. ಈಗ ನಿಮ್ಮ ಮನೆಗಳಿಗೆಲ್ಲ ಯಾವಾಗ ಡ್ಯಾಮೇಜ್ ಇದೆ? ಕಾಂಪೌಂಡ್ ಹೊಡೆದೋಗ್ಯದ? ಹೌದು ಸರ್. ಈಗ ಅಲ್ಲಿ ಕಾಂಪೌಂಡ್ನು ಹೊಡೆದೋಗ್ಯದ. ಮತ್ತು ನಮ್ಮ ಮನೆಯಾಗೂ ಅಷ್ಟು ಭಯಂಕರ ಸೇಫ್ದ ಸರ್. ಭಾಳ ಜೋರ್ ಸೌಂಡ್ ಅನ್ಕೊಡ್ರಿ. ನಿಮ್ಮ ಹೆಸರಕ್ಕ? ಪುಷ್ಪಾವತಿ ಮಠಪತಿ. ಅಪ್ಪರ ಇವತ್ತು ಉರಿ ಹಚ್ಚಿತ್ತು.
ಉರಿ ಹಚ್ಚಿದಾರ ಏನು ಆಟೋನಗರದವ್ರು ತಂದು ಇಲ್ಲಿ ಹಚ್ಲತ್ತಾರ ಏನು ದಿನ ಹಚ್ತಾರ ಇವತ್ತೊಂದೇ ಹಚ್ಚಾರ? ಇವತ್ತೇ ಫಸ್ಟ್ ಟೈಮ್ ಹಚ್ಚಾರ ಸರ್, ಯಾವಾಗಲೂ ಇಲ್ಲ. ಇಲ್ಲ